ಸಂವಿಧಾನ ಬದಲಾವಣೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆ ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಎಸ್ವಿಪಿ ವೃತ್ತದ ಬಳಿ ಹಲಗೆ ಬಾರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹನ ಮಾಡಿ ಟೈರ್ಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ನಾಯಕರು ಸರ್ಕಾರ ಹಾಗೂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಈ ವೇಳೆ ಮಾತನಾಡಿರುವಂತಹ ವಿಧಾನ ಪರಿಷತ್ ಸದಸ್ಯ ಶಶೀಲ್ ಜಿ, ಕಾಂಗ್ರೆಸ್ನವರು ಸಂವಿಧಾನ ರಕ್ಷಣೆ ಮಾಡುವುದಾಗಿ ಹೇಳಿ ಅವರು ಸಂವಿಧಾನಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್, ಅವಿನಾಶ್, ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಅಮರನಾಥ್ ಪಾಟೀಲ್, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಜಿಲ್ಲಾಧ್ಯಕ್ಷ ಅಶೋಕ್ ಇನ್ನು ಹಲವರು ಭಾಗವಹಿಸಿದರು. ಆಧಾರದ ಮೇಲೆ ಇವತ್ತು ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಜಾತಿಯ ಆಧಾರದ ಮೇಲೆ ಕಾಂಟ್ರಾಕ್ಟರ್ಸ್ಗಳಿಗೆ 4% ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಮಾತಾಡಿದ್ರೆ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಆದರೆ ನಿಜವಾದ ಸಂಗತಿ ಏನಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಅನೇಕ ವಿಚಾರಗಳಲ್ಲಿ ಮತ್ತು ನಮ್ಮ ಸಂವಿಧಾನದಲ್ಲಿ ಕೂಡ ಅವರು ಈ ರಾಷ್ಟ್ರದ ಸಂವಿಧಾನವನ್ನ ಡ್ರಾಫ್ಟ್ ಕಮಿಟಿಯ ಚೇರ್ಮನ್ ಅಷ್ಟೇ ಅಲ್ಲ, ಈ ದೇಶಕ್ಕೆ ಹೊಸ ದಿಕ್ಕನ್ನ ತೋರಿಸಿದಂಥ ವ್ಯಕ್ತಿ. ನಾವೆಲ್ಲ ಇವತ್ತು ಯಾರೇ ಆಗಲಿ ನಾವೆಲ್ಲಿ ನಿಂತಿದ್ದೀವಿ ಅಂತಂದ್ರೆ ಅಂಬೇಡ್ಕರ್ ಅವ್ರ ಪುಣ್ಯದಿಂದ ಅಂತಂದು ಹೇಳಬೇಕಾಗತ್ತೆ. ಅವ್ರು ಏನು ಹೇಳ್ತಾರೆ, ರಿಸರ್ವೇಷನ್ ಕೆನಾಟ್ ಬಿ ಬೇಸ್ಡ್ ಆನ್ ದ ರಿಲಿಜನ್. ಇದು ನಮ್ಮ ಸಂವಿಧಾನದ ಮುಖ್ಯಾಂಶ. ಆದರೆ ಇವತ್ತು ರಾಹುಲ್ ಗಾಂಧಿ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇವತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ, ಇಲ್ಲಿ ಇವ್ರು ಎಲ್ಲರಿಗೂ ಸಂವಿಧಾನ ಏನೂ ಗೊತ್ತಿಲ್ಲ. ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಕೈದಾಗ ಒಂದು ಪುಸ್ತಕ ಕಾನ್ಸ್ಟಿಟ್ಯೂಷನ್ ಬುಕ್ ಅಂತ ಅಳಿಗಾಡ್ಸ್ಕೊತ ಹೋಗ್ತಾರೆ. ಆ ಸಂವಿಧಾನಕ್ಕೆ ಎಷ್ಟು ಬೆಲೆಯನ್ನ ಕೊಡಬೇಕು ಅದ್ರ ಬಗ್ಗೆ ಕಿಂಚಿತ್ತು ಏನೂ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ಮಾತನಾಡುವಾಗ, ಮೂಡವರು ಅವಿನಾಶ್ ಅವರು ಇಲ್ಲೇ ಇದ್ದಾರೆ. ಅವರಿಗೆ 18 ಜನರಿಗೆ 6 ತಿಂಗಳ ಕಾಲ ವಜಾ ಮಾಡ್ತಾರೆ. ಅವರಿಗೆ ಸದಸ್ಯರಾಗಿದ್ದಾರೆ. ಬಹಳ ಕಷ್ಟ ಮಾಡಿಲ್ಲ. ಏನಾರೇ ಆ ಸೆಷನ್ ಕಂಪ್ಲೀಟ್ ಆಗುವವರೆಗೆ ನಾನು ಅದನ್ನ ಖಂಡಿಸ್ತೇನೆ.